ನಮಸ್ಕಾರ. ನನ್ನ ಮೊದಲ ಹೆಜ್ಜೆ ಬಜರಂಗಿ ಚಿತ್ರದ ಆಡಿಯೋ ಫಂಕ್ಷನಲ್ಲಿ ಸ್ಟೇಜ್ ಮೇಲೆ ನಿಂತು ಡೈಲಾಗ್ ಹೊಡೆದಿದ್ದು 2-3 ವರ್ಷ ಆದಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ. ದೊಡ್ಡ ಮನೆ ಹುಡುಗ ಸಿನಿಮಾ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಸಿಕ್ತು. ಅಪ್ಪು ಸರ್ ಜೊತೆ ಕೆಲಸ ಮಾಡೋಂಥ ಭಾಗ್ಯ ನನಗೆ ಸಿಕ್ತು, ಆ ಪುಣ್ಯ ನನಗೆ ಸಿಕ್ತು. ಏನು ಆರಾಮಾರ್ಕ್ ಹಾಕಿದ್ದೀನಿ ಅದು ನಾನೇ. ಇದು ಮುಗಿಸ್ಕೊಂಡು ಜೈ ಮಾರುತಿ 800 ಸಿನಿಮಾದಲ್ಲೂ ಕೂಡ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಸಿಕ್ತು. ಅಲ್ಲೂ 1-2 ಸೈಡು ಕೆಲಸ ಮಾಡಿ ಅಲ್ಲಿಂದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯ ಅನ್ನೋ ಧಾರಾವಾಹಿಗಳಲ್ಲಿ ಅಲ್ಲೂ ಕೂಡ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ. ಇದು ಮುಗಿಸ್ಕೊಂಡು ಸುಂದರಿ, ಕಾವೇರಿ, ಗಂಗಾ ಈ ಧಾರಾವಾಹಿಗಳಲ್ಲಿ ಪ್ರಮೋಷನ್ ಸಿಕ್ತು. ಅಂದರೆ ಜೂನಿಯರ್ ಆರ್ಟಿಸ್ಟಿಂದ ಪ್ರೊಡಕ್ಷನು ಸೆಟ್ಟು ಕೆಲಸ ಕಲಿತೆ. ಚಿತ್ರದುರ್ಗ, ಶಿವಮೊಗ್ಗ ಎಲ್ಲ ಕಡೆ ಕರ್ಕೊಂಡೋದ್ರು ಔಟ್ಡೋರ್ ಯೂನಿಟ್ ಅಂತ ಕೆಲಸ ಕಲಿತೆ. ಜಾಗಗಳ ಬಗ್ಗೆ ಎಲ್ಲ ತಿಳ್ಕೊಂಡೆ. ಕನಕ ಮೂವಿಲೂ ಕೂಡ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ. ಇಲ್ಲೇನು ಆರಾಮಾರ್ಕ್ ಹಾಕಿದ್ದೀನಿ ನೋಡಿ ಅದು ನಾನೇ. ಇದು ಮುಗಿಸ್ಕೊಂಡು ಧನಂಜಯ್ ಸರ್ದು ಹ್ಯಾಪಿ ನ್ಯೂ ಇಯರ್ ಮೂವಿಲಿ ಸೆಟ್ ಕೆಲಸ ಮಾಡಿದೆ. ಸ್ವಲ್ಪ ಕೆಲಸ ತಿಳ್ಕೊಂಡೆ ಈ ಸೆಟ್ ಕೆಲಸದಲ್ಲಿ. ಇದು ಮುಗಿಸ್ಕೊಂಡು ಚೇಜ್ ಮೂವಿ ಕನ್ನಡದು ನಮ್ಮ ನ್ಯೂಸ್ ಅವರು ಶೀತಲ್ ಮೇಡಮ್ ಆ್ಯಕ್ಟ್ ಮಾಡಿದ ಮೂವಿ. ನನಗೆ ರೈನ್ ಎಫೆಕ್ಟ್ ಗೊತ್ತಿರಲಿಲ್ಲ, ಅದು ಈ ಮೂವಿಲಿ ಕೆಲಸ ಮಾಡ್ತಾ ತಿಳ್ಕೊಂಡೆ. ಒಂದು ಹೊಸ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬರು ಲೇಡಿ ಆ್ಯಕ್ಟ್ರು ಪರಿಚಯ ಆಗಿದ್ದರು. ಅವರು ಸುಮಾರು ವರ್ಷ ಆದಮೇಲೆ ಫೋನ್ ಮಾಡಿದ್ರು, ಈ ರೀತಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಡೈರೆಕ್ಷನ್ ಮಾಡಿ ಅಂತ. ಫುಲ್ ಖುಷಿ ಆಗೋಯಿತು. ಫುಲ್ ನಂಬಿಕೆ ಇಟ್ಟು ಜೋರಾಗಿ ಮೂರ್ತಲ ಮಾಡ್ದು. ಮೂರೇ ದಿನಕ್ಕೆ ಪ್ರೊಡ್ಯೂಸರ್ ಎಸ್ಕೇಪು, ನಾಪತ್ತೆ. ಸರಿ ಇನ್ನೇನು ಮಾಡಿ ಹೆಜ್ಜೆ ಇಟ್ಬಿಟ್ಟಿದ್ದೀವಿ ಅಂತ ನಾವೇ ಟೀಮೆಲ್ಲ ಇತ್ತಲ್ಲ, ನಾವುಗಳೇ ದುಡ್ಡುಗಳು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಶುರು ಮಾಡ್ದು. 80% ಶೂಟಿಂಗ್ ಆದಮೇಲೆ ಹೀರೋ ಎಸ್ಕೇಪು, ಬರಲಿಲ್ಲ, ಮತ್ತೆ ನಾಪತ್ತೆ. ಸೆಕೆಂಡ್ ಶೆಡ್ಯೂಲು ಕೈ ಎತ್ಬಿಟ್ರು. ಅಲ್ಲಿಂದ ಹೆಜ್ಜೆ ಇಟ್ಬಿಟ್ಟಿದ್ದೀವಿ. ಮತ್ತೆ ಹೆಜ್ಜೆ ಹಿಂದೆ ಇಡೋದು ಬೇಡ ಅಂತೇಳಿ ಹೊಸ ಪ್ರೊಡ್ಯೂಸರ್ ಸಿಕ್ಕಿದ್ರು, ಲೇಡಿ ಪ್ರೊಡ್ಯೂಸರು. ಮತ್ತು ಹೊಸ ಹೀರೋನ ಹಾಕ್ಕೊಂಡು 80% ಶೂಟಿಂಗ್ ಮುಗಿಸ್ತು. ಇನ್ನು 20% ಬೆಂಗಳೂರು ಶೆಡ್ಯೂಲ್ ಮುಗಿಸ್ಬೇಕಾಗಿತ್ತು. ಅಷ್ಟು ಜಲ್ದಿ ನಮಗೆ ಒಂದು ನ್ಯೂಸ್ ಚಾನಲಿಂದ ಬಕ್ರಾ ಪ್ರೋಗ್ರಾಮು ಆಫರ್ ಸಿಕ್ತು. ನಮ್ಮದೆಲ್ಲ ಟೀಮ್ ಇತ್ತು, ಮಾಡೋಣ ನಡೀರಿ, ದುಡ್ಡು ಬರುತ್ತೆ, ಹೆಸರು ಬರುತ್ತೆ ಅಂದ್ಕೊಂಡು ಹೆಜ್ಜೆ ಇಟ್ಟು. ಆದರೆ ಆ ಟಿ ವಿ ಚಾನಲ್ ಅವರು ನಮ್ಗೆ ಅಮೌಂಟ್ ಕೊಡಲಿಲ್ಲ. ಆ ಟಿ ವಿ ಚಾನಲ್ ಆ ಪ್ರೋಗ್ರಾಮ್ಗೋಸ್ಕರ 36 ಎಪಿಸೋಡ್ ಮಾಡಿದ್ದೋ ನಾವು. ಸುಮಾರು ಕಾರು 2-3 ಕ್ಯಾಮ್ರಾ ರೆಡಿ ಮಾಡ್ಕೊಂಡು ಅದು ಕೂಡ ಸಾಲ ಆಯಿತು. ಇಲ್ಲಿ ಸಾಲಗಳು ಸಿಕ್ಕಾಪಟ್ಟೆ ಆದವು. ಜೊತೆಗಿದ್ದವರೆಲ್ಲ ದೂರ ಆದರು, ಯಾಕಂದರೆ ಅವ್ರದ್ದು ಜೀವನ ನಡಿಬೇಕಲ್ಲ. ಇವತ್ತವರೆಗೂ ನನ್ನ ಮನೇಲಿ ನಮ್ಮ ತಂಗಿನೇ ದುಡ್ದು ಮನೆ ಮೇಂಟೈನ್ ಮಾಡ್ತಾಯಿದ್ದಿದ್ದು. ಆದರೆ ಈಗ ಅವಳ ಮದುವೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಏನು ಮಾಡೋದು ಗೊತ್ತಾಗಲಿಲ್ಲ, ಯಾಕಂದರೆ ಕೆಲವೊಂದು ಸಿನಿಮಾಗಳು ಅಮೌಂಟ್ ಬಂದಿರಲಿಲ್ಲ. ಕೇಳಿ ಸಾಕಾಗೋದು. ಇದ್ರ ಮಧ್ಯೆ ಅಕ್ಕ ಶಂಕರ್ನಾಗ್ ಅನ್ನೋ ಶಾರ್ಟ್ ಫಿಲಮ್ ಮಾಡಿದೆ. ಆ ಕಿರುಚಿತ್ರಕ್ಕೆ ಬೆಸ್ಟ್ ಕಾನ್ಸೆಪ್ಟು, ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಅವಾರ್ಡ್ ಬಂತು. ಮುಂದೆ ಸಿನಿಮಾ ರಂಗದಲ್ಲೇ ಏನಾದರೂ ಮಾಡೋಣ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ, ಸಾಲಗಳಾಗಿದೆ. ಕೊರೋನಾ ಮುಗ್ದಿತ್ತು, ಸಿನಿಮಾ ರಂಗದಲ್ಲಿ ಕೆಲಸನೇ ಇರಲಿಲ್ಲ. ಆಗ ಮನೆಯವರ ಸಹಾಯದಿಂದ, ನನ್ನ ಸ್ನೇಹಿತೆಯ ಸಹಾಯದಿಂದ ಆಟೋ ಕಲಿತು ಆಟೋ ತೊಗೊಂಡ 2-3 ತಿಂಗಳಾದಮೇಲೆ KGF 2 ಕೆಲಸ ಸಿಕ್ತು. ಜೂನಿಯರ್ ಆರ್ಟಿಸ್ಟು ಸೆಟ್ ಕೆಲಸ ಮಾಡಿದೆ. ಅಲ್ಲಿಗೆ ಸಿನಿಮಾ ನಿಲ್ಲಿಸ್ಬಿಟ್ಟೆ, ಯಾಕಂದರೆ ಆಟೋದಲ್ಲಿ ದುಡಿತಾ ಇದ್ನಲ್ಲ, ಸಾಲಗಳು ಬೇರೆ ಇತ್ತು. ನನ್ನ ಆಟೋವನ್ನು ರೆಡಿ ಮಾಡಿಸಿ ಆ ಆಟೋದಲ್ಲಿ ಅಪ್ಪು ಸರ್ನ ರೌಂಡ್ ಹಾಕ್ಸ್ಬೇಕು, ಅವ್ರ ಕೈಲಿ ಒಂದು ಅವಾರ್ಡ್ ತೊಗೊಬೇಕು, ಅವ್ರಿಗೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಕನಸು ಕಟ್ಟಿದೆ. ಎಲ್ಲ ನಿಂತೋಯ್ತು. 1-2-3 ತಿಂಗಳು ಕಂಗಾಲಾಗೋದೆ. ಆಮೇಲೆ ಯೋಚನೆ ಮಾಡಿದೆ, ಅಪ್ಪು ಸರ್ ಅಷ್ಟು ಒಳ್ಳೇದು ಮಾಡಿಬಿಟ್ಟೋಗವ್ರೆ, ನಾನು ಏನಾದರೂ ಮಾಡಬೇಕು ಅಂಥೇಳಿ 50% ಡಿಸ್ಕೌಂಟ್ ಶುರು ಮಾಡಿದೆ. ಪ್ರತಿ ತಿಂಗಳು 17ನೇ ತಾರೀಕು ನನ್ನ ಆಟೋದಲ್ಲಿ 50% ಡಿಸ್ಕೌಂಟು. ಯಾಕಂದರೆ ಅಪ್ಪು ಸರ್ ಹುಟ್ಟಿದ 17. ಡೇ ಆ್ಯಂಡ್ ನೈಟು ಡಿಸ್ಕೌಂಟ್ ಕೊಟ್ಟೆ. ತುಂಬ ಜನ ಖುಷಿಪಟ್ಟರು. ಇದಾದಮೇಲೆ ತುಂಬ ಜನ TV ಅವರು, FM ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಮೇಡಮ್ ಬರ್ತೀನಿ, ಮೀಟ್ರ್ ಮೇಲೆ 50% ಆಫು. ಮೀಟ್ರ್ ಮೇಲೆ 50% ಆಫ್. ಹೌದು ಮೇಡಮ್. ಸರ್ ಮೊಬೈಲ್ ಆನ್ ಆಗಬೇಕಂದ್ರೆ ಬ್ಯಾಟ್ರಿ ಪವರ್ ಬೇಕು ಸರ್. ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ಓಡಬೇಕಂದ್ರೆ ಕರೆಂಟ್ ಪವರ್ ಬೇಕು. ಬಟ್ ಹೆಸರು ಅಪ್ಪು ಸರ್ದ ಸರ್. ಅದೊಂದ್ಸಲ ಸಮಾಧಾನ ಸರ್, ನನಗೆ ಒಂಥರ ಖುಷಿ. ಈ ಜಾತಿ ಭೇದ ಭಾವ ಬಗ್ಗೆ ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡಿದ್ದೆ ಜೀವನನ, ಚೆನ್ನಾಗಿದ್ದೆ. ಸ್ವಲ್ಪ ದುಡ್ಡು ಇತ್ತು, ಸ್ವಲ್ಪ ಸಾಲನೂ ತೀರಿಸಿದ್ದೆ. ಮತ್ತೆ ನಾನು ಶಾರ್ಟ್ ಫಿಲಮ್ ಶುರು ಮಾಡಿದೆ, ಸಿನಿಮಾ ರಂಗದಲ್ಲಿ ಏನಾದರೂ ಮಾಡಬೇಕು ಅಂತ. ನನ್ನ ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ಆರ್ಟಿಸ್ಟು, ಸರ್ ನೀವು ಡೈರೆಕ್ಷನ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಕತೆ ಎಲ್ಲ ಶುರು ಮಾಡ್ದೆ. 3 ತಾಲ ಆಯಿತು. ಇನ್ನೇನು ಸಿನಿಮಾ ಶುರು ಮಾಡಬೇಕು. ನಾನು ಒಬ್ಬ ಸ್ನೇಹಿತನನ್ನು ಕರ್ಕೊಂಬಂದು ಪರಿಚಯ ಮಾಡಿಸ್ದೆ. ಆಮೇಲೆ ಅದೇನಾಯಿತೋ ಗೊತ್ತಿಲ್ಲ, ಸಿನಿಮಾ ನಿಂತೋಯ್ತು ಇದಕ್ಕಿದ್ದಂಗೆ. ನಾವು ಒಂದು ಕ್ಯಾಮ್ರಾ ತೊಗೊಂಡಿದ್ದು, ಯಾಕಂದರೆ ಕ್ಯಾಮ್ರಾ ಬಾಡಿಗೆ ಕೊಟ್ಟರೆ ಅದೇ ಅರ್ಧ ಕಾಸು ಹೋಗುತ್ತೆ, ನಾವೇ ಸ್ವಂತಕ್ಕೆ ತೊಗೊಳ್ಳೋಣ ಅಂತೇಳಿ ಕ್ಯಾಮ್ರಾ ಅಂಗಡಿಗೆ ಹೋದಾಗ ಯಾರ್ದು ಸಿವಿಲ್ ಓಕೆ ಆಗಿರಲಿಲ್ಲ, ನನ್ನ ಅಕೌಂಟ್ ಆಗಿತ್ತು. ನಮ್ಮ ಪ್ರೊಡ್ಯೂಸರ್ 17,000 ರೂಪಾಯಿ ಲೋನ್ ಹಾಕ್ಸಿದ್ರು ನಾನು ಕಟ್ತೀನಿ ಅಂತೇಳಿ. ಆದರೆ ಮೊದಲನೇ ತಿಂಗಳು ಲೋನ್ ಕಟ್ಟೋಷ್ಟರಲ್ಲೇ ಜಗಳ ಆಗಿ
ಡಿವೈಡ್ ಆಗಿ ಎಲ್ಲ ಮುಗ್ದೋಗಿತ್ತು. ಆ ಕ್ಯಾಮ್ರಾ ಸಾಲ ನನ್ನ ಮೇಲೆ ಬಿತ್ತು. ಏನು ಮಾಡೋದು, ಕಟ್ಕೊಂಡು ಹೋಗಲೇಬೇಕು. ಆ ಸಾಲದಿಂದ ಆಚೆ ಬರೋದಕ್ಕೆ ಇವತ್ತು ಕೂಡ ಹರಸಾಹಸ ಪಡ್ತಾಯಿದ್ದೀನಿ. ಇವತ್ತವರೆಗೂ ನನ್ನ ಜೊತೆಗಿರೋದು ನನ್ನ ಸ್ನೇಹಿತೆ, ದೂರದಲ್ಲಿ ಮಂಜು ಸರ್ ಅಂತ, ರಶ್ಮಿ ಮೇಡಮ್ ಅಂತ, ನನ್ನ ಮನೆಯವರು, ನನ್ನ ಆಟೋ ಅಷ್ಟೇ. ಈಗ ಇದರಿಂದ ಈ ಸಾಲಗಳು, ಈ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಮತ್ತೆ ನಾನು ಸಿನಿಮಾ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಡ್ರೈವರ್ ಟು ಡೈರೆಕ್ಟರ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ.